ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರ ನಡೆದ ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ 2010 ಮಂಗಳೂರು ಕ್ಷೇತ್ರ ಶಾಸಕರಾದ ಯುಟಿ ಖಾದರ್ ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ತಾಲೂಕು ವಲಯ ಹಾಗೂ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಆಡಳಿತ ಮಂಡಳಿ ದೇರಳಕಟ್ಟೆ ಇವರ ಜಂಟಿ ಆಶ್ರಯದಲ್ಲಿ ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಶನಿವಾರ ಉದ್ಘಾಟನೆಗೊಂಡಿತು. ಮಂಗಳೂರು ಕ್ಷೇತ್ರ ಶಾಸಕರಾದ ಯುಟಿ ಖಾದರ್ ಅವರು ಪ್ರತಿಭಾ ಕಾರಂಜಿ 2010 ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಯುಟಿ ಖಾದರ್ ಅವರು ವಿದ್ಯಾರ್ಥಿಗಳಿಗೆ ಮಾರ್ಕ್ ಮಾತ್ರ ಸೀಮಿತ ಅಲ್ಲ, ವಿದ್ಯಾರ್ಥಿಗಳ ಬಾಹ್ಯವಾದ ಚಟುವಟಿಕೆಗಳು ಕೂಡ ವಿದ್ಯಾರ್ಥಿಯ ಭವಿಷ್ಯಕ್ಕೆ ಉನ್ನತವಾದ ಬುನಾದಿಯನ್ನು ಹಾಕಿಕೊಡಲಿದೆ ಎಂದು ನೆನಪಿಸಿಕೊಂಡರು. ಬಿದ್ದಾಗ ನಾವು ಸೋಲುದಿಲ್ಲ, ಯಾವಾಗ ನಾವು ಬಿದ್ದು ನಾವು ಮೇಲೆ ಹೇಳುವುದಿಲ್ವಾ ಆವಾಗ ನಾವು ಸೋಲ್ತೇವೆ ಅಂತೆ. ಬಹುಶಃ ನಾವು ಕೆಳಗೆ ಬಿದ್ದಾಗ ಧೈರ್ಯವಾಗಿ ಎದ್ದು ಮೇಲೆ ಹೋಗಿ ಎಲ್ಲ ಆ ಕಷ್ಟವನ್ನು ನಿರ್ವಹಿಸಿ ಮುಂದೆ ಆಗುವಂತಹ ಒಂದು ವ್ಯಕ್ತಿತ್ವವನ್ನು ಯಾರು ವಿದ್ಯಾರ್ಥಿ ಪಟ್ಟುಕೊಳ್ತಾರ ಅವನ ಯಶಸ್ಸನ್ನು ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಇವತ್ತು ಖಂಡಿತವಾಗಿ ಅರ್ಥ ಆಗುವಂತ ಕೆಲಸ ಆಗ್ತದೆ. ಆದ ಕಾರಣ ಇವತ್ತು ಶಿಕ್ಷಣ ಯಾಕಂತ ಹೇಳಿದ್ರೆ ಇವತ್ತು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ದೊಡ್ಡ ಕಷ್ಟ ಏನಿಲ್ಲ. ಎಕ್ಸಾಮಿನ ಒಂದು ವಾರ ಮುಂಚೆ ಕೂತ್ಕೊಂಡು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬಹುಶಃ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಬರಬಹುದು. ಆದ್ರೆ ನಿಮ್ಮ ವ್ಯಕ್ತಿತ್ವ ಬೆಳೆಸಬೇಕಾದ್ರೆ, ನಿಮ್ಗೆ ಒಳ್ಳೆ ಸ್ವಭಾವ ಆಗ್ಬೇಕಾದ್ರೆ, ನೀವು ಸಮಾಜ ಯಶಸ್ವಿ ಆಗುವಂತ ಬೇಕಾದ್ರೆ ನಿಮ್ಗೆ ಇದು ಒಂದು ವಾರದಲ್ಲಿ ಬರುವಂತ ಕೆಲಸ ಆಗುದಿಲ್ಲ. ಬಹುಶಃ ದೈನಂದಿನ ಜೀವನದಲ್ಲಿ ನಿಮ್ಮ ಸ್ವಭಾವವನ್ನು ವ್ಯಕ್ತಿತ್ವವನ್ನು ನಿಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳುವಂತ ಒಂದು ವಿಶೇಷವಾದ ಮಹತ್ವವನ್ನು ಪ್ರತಿಯೊಂದು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವಂತ ಕೆಲಸ ಆಗ್ಬೇಕು. ಕಾರ್ಯಕ್ರಮದಲ್ಲಿ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು ಆದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಗಣ್ಯ ಉಪಸ್ಥಿತರಿದ್ದರು. ಮಂಗಳೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ರಾಮಚಂದ್ರ ಕುಂಪಲ ಅಧ್ಯಕ್ಷತೆ ವಹಿಸಿದರು. ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ರೊಟೇರಿಯನ್ ಕೃಷ್ಣ ಶೆಟ್ಟಿ, ಸುಮಾ ಸೌರಭ ಪತ್ರಿಕೆಯ ಸಂಪಾದಕರಾದ ಎಂಜೆ ರಾವ್, ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಧವಮಯ್ಯ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ಟಿಜಿ ಗೌಡರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜೊತೆಗೆ ಮಂಗಳೂರು ತಾಲೂಕು ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗೋವಿಂದ ಮಡಿವಾಳ, ಉಳ್ಳಾಲ ಹೋಬಳಿ ಶಿಕ್ಷಣ ಸಂಯೋಜಕರಾದ ಎಂಜೆ ಕಜೆ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದೇರಳಕಟ್ಟೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯ ಸಂಚಾಲಕರಾದ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಉಪಸ್ಥಿತರಿದ್ದರು. ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಹಮ್ಮಿಕೊಂಡಿರುವಂತಹ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು ಹಾಗೂ ರತ್ನ ಎಜುಕೇಷನ್ ಟ್ರಸ್ಟ್ ದೇರಳಕಟ್ಟೆಯ ಅಧ್ಯಕ್ಷರು ಆದ ಕೆ ರವೀಂದ್ರ ಶೆಟ್ಟಿ ಅವರು ಕಾರ್ಯಕ್ರಮದ ಸಂಯೋಜನೆಯ ಬಗ್ಗೆ ಮಾಧ್ಯಮಗಳಿಗೆ ಹೆಚ್ಚಿನ ಮಾಹಿತಿ ನೀಡಿದರು. ಈ ಒಂದು ಸಮಾರಂಭದಲ್ಲಿ ಸುಮಾರು 700 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಸುಮಾರು 110 ಹೈಸ್ಕೂಲ್ಗಳ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮ ತಮ್ಮ ಪ್ರತಿಭೆಯನ್ನು ಸ್ಪರ್ಧಿಸಲಿಕ್ಕಿದ್ದಾರೆ. ಹೋಬಳಿ ಮಟ್ಟದಿಂದ ಆಯ್ಕೆಯಾಗಿ ಬಂದಂತಹ ಸುಮಾರು 98 ಟೀಮ್ಗಳು ಇದರಲ್ಲಿದೆ. ಮುಖ್ಯವಾಗಿ 42 ಈವೆಂಟ್ಸ್ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿ ನಡೆಯಲಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಶಿಕ್ಷಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರನ್ನು ನಾನು ಅಭಿನಂದಿಸುತ್ತಾ, ಇಲ್ಲಿ ಎಲ್ಲ ವ್ಯವಸ್ಥೆಗಳು ನಾವು ಅಚ್ಚುಕಟ್ಟಾಗಿ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಬಂದಂತಹ ಸುರತ್ಕಲ್, ಗುರುಪುರ, ಮುಲ್ಕಿ ಮತ್ತು ಉಳ್ಳಾಲ ವಲಯದ ಎಲ್ಲ 4 ವಲಯಗಳು ಸೇರಿ ಇಲ್ಲಿ ನಡೆಯುವಂತಹ ಒಂದು ಸಮಾರಂಭ, ಎಲ್ಲ ವ್ಯವಸ್ಥೆ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇವೆ.